ಯಾರು ತಂದಿದ್ದು? ದುತಿ ಹಾಯ್. ತಿನ್ನು. ಚೆನ್ನಾಯ್ತಾ ಚಿನಿ? ಯಾರು ಕೊಟ್ಟಿದ್ದು? ಹಾಯ್ ಹಾಯ್ ನಮಸ್ತೆ. ನಮಸ್ತೆ. ಹಿಂಗೆ ಈಗ ನಮಸ್ತೆ. ಹಿಂಗೆ ನಮಸ್ತೆ. ದೂರ ಯಾವುದು? ದುರ್ತಿ, ನಿಮ್ಮ ದೂರ ಯಾವುದಮ್ಮ? ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಬರೀ ಟ್ರಿಪ್ಪು ಅಥವಾ ಟ್ರಾವೆಲ್ ವ್ಲಾಗ್ಸನ್ನು ನೋಡಿದ್ದೀರಾ. ಇವಾಗ ಒಂದು ಸಿಂಪಲ್ಲಾಗಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಪ ಹಂಗೆ ಬೆಳಗ್ಗೆ ಹೂವು ಮಾರೋಕ್ಕೆ ಅಂತೆಲ್ಲ ತಗೊಂಬಂದಿದ್ರು. ಹಂಗೆ ಪಡ್ಡು ಚಟ್ನಿ ಮಾಡಿದ್ರಂತೆ ನಮ್ಮಮ್ಮ. ಅವರು ನಮ್ಮ ಅಪ್ಪನೂ ಅಲ್ಲೇ ತಿಂಡಿ ತಿನ್ಕೊಂಡು ಬಂದು ನನಗೇನು ತಿಂಡಿ ಬೇಡ ಅಂದರು. ಒಂದು ದೋಸೆ ಮಾಡಲಿ, ಇಡ್ಲಿ ಮಾಡಲಿ, ಪಡ್ಡು ಮಾಡಲಿ, ಮೊಮ್ಮಗಳನ್ನ ಬಿಟ್ಟು ತಿನ್ನಲ್ಲ ನಮ್ಮ ಅಪ್ಪ ನಮ್ಮಮ್ಮ. ಹಾಗಾಗಿ ಅದಕ್ಕೆ ಬಾಕ್ಸಿಗೆ ಕೊಟ್ಟಿದ್ರು. ನೋಡಿದ್ರು ರೋಡಲ್ಲಿ ನಿಂತ್ಕೊಂಡು ತಿಂತಾಯಿದ್ದಾಳೆ. ನಮ್ಮಪ್ಪ ಬಂದರೆ ಅವಳಿಗೆ ಅದೇನು ಖುಷಿನೋ ಅದೇನೋ ಗೊತ್ತಿಲ್ಲ, ಒಂಥರ ವಿಚಿತ್ರದಾಗ ಆಡ್ತಿರ್ತಾಳೆ. ಅವ್ರನ್ನ ಬಿಟ್ಬಿಟ್ಟು ಬರಲ್ಲ. ಟೀ ಕುಡಿತಿದ್ರು ಕಾಲು ನಿಂತ್ಕೊಂಡು ಹಿಂಗೆ ಪ್ಯಾಂಟ್ ಹಿಡ್ಕೊಂಡು ಎಳಿತಾನೇ ಇರ್ತಾಳೆ, ಶರ್ಟ್ ಹಿಡ್ಕೊಂಡು ಎಳಿತಾನೇ ಇರ್ತಾಳೆ. ಅವಳಿಗೆ ಏನು ಅಂದರೆ ಬಂದರೆ ಒಂದು 1 ಅವರ್ ಹೋಗ್ಬಾರ್ದು ಅವರು. ಆ ಥರ ಅವಳು ಹಚ್ಕೊತಾಳೆ. ನಮ್ಮ ಅಮ್ಮ ಆಗಲಿ, ನಮ್ಮ ಅಪ್ಪ ಆಗಲಿ, ಅಥವಾ ನಮ್ಮ ಅತ್ತೆ, ನಮ್ಮ ಮಾವ ಯಾರೇ ಆಗಲಿ ಚೆನ್ನಾಗಿ ಬೇಗ ಅಡ್ಜಸ್ಟ್ ಆಗ್ತಾಳೆ. ಅಪ್ಪ ಕೂಡ ಟೀ ಎಲ್ಲ ಮಾಡಿಕೊಟ್ಟು ಕುಡಿದ್ಬಿಟ್ಟು ಅವರು ಕೂಡ ಹೊರಟರು. ಇಲ್ಲಿ ಪಕ್ಕದ ಮನೇಲಿ ಹೋಗಿದ್ಲು ಧೃತಿ ಆಟ ಆಡೋಕ್ಕೆ ಅಂತೇಳಿ. ಹಂಗಾಗಿ ಸಿಂಕು ಮತ್ತು ಪಾತ್ರೆ ನೋಡಿ ಎಷ್ಟಿದೆ ಅಂತ. ಬೆಳಗ್ಗೆನೇ ಎಲ್ಲ ಪ್ರತಿಯೊಂದು ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ರಿಂದ ಈ ಥರ ಇತ್ತು. ಫುಲ್ಲು ಕೆಲಸ ಅಂದರೆ ಬರೀ ಪಾತ್ರೆದೇ ಅರ್ಧ ಕೆಲಸ ಆಗೋಗಿರುತ್ತೆ ನನಗೆ. ಆಲ್ಮೋಸ್ಟ್ ಎಲ್ಲ ಕಿಚನ್ನೆಲ್ಲ ಕ್ಲೀನ್ ಮಾಡಿ ನೋಡಿ ಇವಾಗ ರೂಮಿಗೆ ಹೋಗ್ತಿದ್ದೀನಿ. ಯಾವ ಥರ ಅಳ್ಳಿದ್ಲು ಅಂದರೆ ಎಲ್ಲರ ಮನೇಲೂ ಹಿಂಗೇನಾ ಅಥವಾ ನಮ್ಮ ಮನೇಲಿ ಮಾತ್ರ ಹಿಂಗೇನಾ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮ ಮನೇಲಾದರೂ ಮಕ್ಕಳಿದ್ರೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಈ 2-3 ಮಕ್ಕಳಿರೋ ಮನೇಲಂತೂ ಇನ್ನೂ ವಿಚಿತ್ರವಾಗಿರುತ್ತೆ ನಮ್ಮ ಮನೆ. ಯಾರಾದರೂ ನೋಡಿದ್ರೆ ಮನೇನ ಈ ಅಮ್ಮಂಗೆ ಏನು ಹಿಂಗೆ ಮನೆ ಇಟ್ಕೊಳ್ಳೋದು, ಇನ್ನೇನು ಕೆಲಸ ಇರುತ್ತೆ ಮನೇಲಿ ಅಂತ ಅಂತಾರೆ. ಬಟ್ ಡೈಲಿ ಇದೇ ಥರ. ಇವತ್ತು ಒಂದೇ ದಿನ ಅಂತಲ್ಲ, ಈ ಕೆಲಸ ಮಾತ್ರ ಡೈಲಿ ಮಾಡ್ತಾಳೆ. ಶಿರೀಷ ಅಂತಿದ್ದಾಳೆ ಪಕ್ಕದ ಮನೇಳು, ಅವಳು ಅಟ್ಲೀಸ್ಟ್ ಒಂದು ಸ್ವಲ್ಪ ಸೈಲೆಂಟ್ ಆಗಿದೆ. ಧೃತಿ ಮಾತ್ರ ಈಗೀಗ ಸಿಕ್ಕಾಪಟ್ಟೆ ತರಲೆ ಆಗೋಗಿದ್ದಾಳೆ. ಏನೇನು ಎಲ್ಲೆಲ್ಲ ಔತಿರ್ತತೋ ಎಲ್ಲ ಕಿತ್ತು ಎಸಿತಾಳೆ. ಕಿತ್ತಾಕ್ಬಿಟ್ಟು ಆಮೇಲೆ ಅಮ್ಮ ಕ್ಲೀನ್ ಮಾಡು ಅಂತ ಹೇಳ್ತಾಳೆ ಅವಳ ಭಾಷೆಯಲ್ಲಿ. ನನಗಂತೂ ಸಾಕಾಗೋಯ್ತು ಎಲ್ಲ ಕ್ಲೀನ್ ಮಾಡಿ. ಬೆಳಗ್ಗೆನೇ ಎಲ್ಲ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಬಂದಿದ್ದೆ. ಹಾಗಾಗಿ ಎಲ್ಲ ಇವಾಗ ಆರಿತ್ತು. ಈಗ ಮಧ್ಯಾಹ್ನ ಒಂದು 3 ಗಂಟೆ ಆಗೈತೆ ಇವಾಗ ಟೈಮು. ಎಲ್ಲ ಎತ್ಕೊಂಡು ಮಡಚಿಟ್ಬಿಟ್ಟೆ. ಅವಲೇ ಮಡಚಿಟ್ರೆ ನನಗೂ ಹೆವಿ ಅನಿಸಲ್ಲ. ನನಗದು ಏನೋ ಗೊತ್ತಿಲ್ಲ, ಬೇಕಾದ್ರೆ ಕೈಯಲ್ಲಿ ಒಂದು ರಾಶಿ ಬಾಗಿಟ್ಟೆ ಉಜ್ಜು ಅಂದರೆ ಉಜ್ತೀನಿ, ಬಟ್ ಮಡ್ಚಿಕ್ಕಾಗಲ್ಲ. ನಿಮಗೂ ಈಗೇನ? ನಮ್ಮ ಮನೆಯವ್ರು ಕೂಡ ಇವತ್ತು ಬೇಗನೆ ಬಂದರು ನೋಡಿ. ಐಸ್ ಕ್ರೀಮ್ ಎಲ್ಲ ತಂದಿದ್ರು, ಕುತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ. ಧೃತಿ ಅಂತೂ ನನ್ನ ಹತ್ರ ಒಂದ್ಸರಿ ಅವ್ರ ಹತ್ರ ಒಂದ್ಸರಿ ತಿನ್ನಿಸ್ಕೊತಾ ಇದ್ದಾಳೆ. ಊಟದ ಜೊತೆಗೆ ಅಂತ ಹೇಳ್ಬಿಟ್ಟು ಡ್ರೈ ಗೋಬಿನ ಮಾಡ್ತಾಯಿದ್ದೀನಿ. ಇದ್ರ ರೆಸಿಪಿ ಏನಾದರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ಎಲ್ದಿ ಅಂತೇನಿಲ್ಲ, ಟೇಸ್ಟ್ ವೈಸ್ ಸೂಪರಾಗಿರುತ್ತೆ. ನೈಟ್ ನೋಡಿ ಮಲ್ಕೋಬೇಕಾದ್ರೆ ನಾನು ಈ ಥರ ಕಿಚನ್ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ. ಈ ಥರ ಇಟ್ಟರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಳ್ಳೆ ಅಂದರೆ ಫ್ರೆಶ್ಶು ಮೂಡಾಗೆ ಬೇಗ ಅಡುಗೆ ಶುರು ಮಾಡ್ಬೋದು ಅಂತ. ಊಟ ಎಲ್ಲ ಆಗಿತ್ತು ನೋಡಿ. ಈಚೆ ಕರ್ಕೊಂಬಂದಿನ ಧೃತಿನ ಸ್ವಲ್ಪ ಹೊತ್ತು ಓಡಾಡಲಿ ಅಂತ ಈ ಥರ ಮಾಡ್ತಾಳೆ. ಎಲ್ಲ ಕಸ ಹೊಡಿತಾವಳೆ ನೋಡಿ, ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಲ್ವಾ. ವಾವ್, ಧೃತಿ ಗಾಡಿ ಅಂದರೆ ಭಯ.
ಗಾಡಿ ಬರ್ತೈತೆ, ಅದಕ್ಕೆ ಗಾಡಿ ಅಂತ ಓಡೋಡಿ ಬರ್ತಾಳೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಇದೆ ಮಳೆ ಎಲ್ಲ? ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ನೈಟೆಲ್ಲ ಏನು ತೊಳೆದ್ಬಿಟ್ಟು ಇಕ್ಕಿದೆ ಅದೆಲ್ಲ ಪಾತ್ರೆ ಎಲ್ಲ ಎದ್ದ ತಕ್ಷಣ ಈ ಥರ ಎಲ್ಲ ಜೋಡಿಸ್ಕೊತೀನಿ. ಇಲ್ಲಾಂದರೆ ಅಡುಗೆ ಮಾಡ್ಬೇಕಾದ್ರೆ ಒಂದೊಂದು ಸಿಕ್ಕರೆ ಒಂದೊಂದು ಸಿಕ್ಕಲ್ಲ, ಹಂಗಾಗಿ ಈ ಥರ ಮಾಡ್ತಿದ್ದೀನಿ. ಮತ್ತು ಅದೆಲ್ಲ ಎತ್ತಿಕ್ಬಿಟ್ಟು ಸ್ವಲ್ಪ ಡೈಲಿ ಅಂತೇನಿಲ್ಲ, ಒಂದು ದಿನ ಬಿಟ್ಟು ಒಂದು ದಿನ ಅಥವಾ ಯಾವ ಥರ ನನಗೆ ಇಷ್ಟ ಆಗುತ್ತೋ ಆ ಥರ ಒಂದು ಗ್ಲಾಸ್ ಅಷ್ಟು ಎದ್ದಿದ ತಕ್ಷಣ ಬಿಸಿನೀರು. ಈ ಮಂಡಿ ಕಾಲಲ್ಲಿ ಏನು ನಾವು ಅಂದರೆ ಕುತ್ಕೊಂಡು ನೀರು ಕುಡಿದಷ್ಟು ಬೇಗ ಅದು ದೇಹಕ್ಕೆ ಅಬ್ಸರ್ವ್ ಆಗುತ್ತೆ ಅಂತ ಏನೋ ಒಂದು ಸರಿ ಎಲ್ಲೋ ಕೇಳಿದ್ದೆ. ಹಾಗಾಗಿ ನಾನು ಇವಾಗ ಏನಾದರೂ ಈ ಥರ ಟ್ರೈ ಮಾಡಿದ್ರೆ, ಅಂದರೆ ಬಿಸಿನೀರು ಅಂತ ಏನೋ ಕುಡಿದ್ರೆ ಈ ಥರ ಕುತ್ಕೊಂಡು ನಾನು ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಒಂದು ತಿಂಡಿ ಚಟ್ನಿ, ಆಲೂಗಡ್ಡೆ ಪಲ್ಯ, ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವತ್ತಿನ ಒಂದು ತಿಂಡಿ ಪ್ರೋಗ್ರಾಮು. ಚಟ್ನಿ ಎಲ್ಲ ನೀವೆಲ್ಲ ಮಾಮೂಲಿ ಯಾವ ಥರ ಮಾಡ್ತೀರೋ ನಾನು ಅದೇ ಥರ ಸಿಂಪಲಾಗಿ ಹೇಳ್ಬಿಡ್ತೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಕಡಲೆ ಬೀಜ, ಉಪ್ಪು, ಹುಣಸೆ ಹಣ್ಣು, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡು ಒಂದ್ಸಲ ಫುಲ್ಲು ಗ್ರೈಂಡ್ ಅಂದರೆ ಏನಂತಾರೆ ಕ್ಲೀನ್ ಪೇಸ್ಟ್ ಥರ ಮಾಡ್ಕೊತೀನಿ. ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಎತ್ತಿಟ್ಕೊತೀನಿ. ಇಷ್ಟೇ ನಾನು ಚಟ್ನಿ ಮಾಡೋದು. ನೆಕ್ಸ್ಟ್ ಇವಾಗ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಏನಿಲ್ಲ, ನಾನು ಯಾವ ಥರ ಮಾಡ್ತೀನಿ ಸಿಂಪಲಾಗಿ ಹೇಳ್ಬಿಡ್ತೀನಿ, ಅಂದರೆ ಯಾರೇನು ಬರಲ್ಲ ಅಂತೇನಿಲ್ಲ, ನನ್ನ ಒಂದು ವ್ಯೂ ಪಾಯಿಂಟಲ್ಲಿ ಹೇಳ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣ್ಸಿಕಾಯಿ ಬದಲು ಒಣಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು ನೀವು. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್. ಸ್ವಲ್ಪ ಟೊಮೆಟೊ, ಸ್ವಲ್ಪ ಉಪ್ಪು ಹಾಕಿ ನಾನೇನು ಆಲೂಗಡ್ಡೆ ಮುಂಚೆನೇ ಒಂದು 3 ವಿಷಲ್ ಬೇಯಿಸ್ಬಿಟ್ಟಿಟ್ಟಿದ್ದೆ, ಅದು ಕೂಡ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸ್ಮ್ಯಾಶ್ ಮಾಡಿ ಏನಿಟ್ಟಿದ್ದೆ ಆಲೂಗಡ್ಡೆನ ಅದು ಎಲ್ಲ ಕೂಡ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಥರ ಆಗಿದೆ ನೋಡಿ ಎಲ್ಲ ಆಲೂಗಡ್ಡೆ ಪಲ್ಯ. ಸೈಡ್ ಬೈ ಸೈಡ್ ದೋಸೆ ಕೂಡ ಇಟ್ಟಿದ್ದೆ. ಟೈಮು ಆಲ್ರೆಡಿ ಸ್ವಲ್ಪ ಲೇಟಾಗಿ ಎದ್ದಿದೆ ಇವತ್ತು, ಹಂಗಾಗಿ ಸ್ವಲ್ಪ ಉಪ್ಪು ಮತ್ತು ಒಂದು 2 ಹಳ್ಳು ಸಕ್ಕರೆ ಹಾಕಿರ್ತೀನಿ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಅಂಚೆಲ್ಲ ಕಾದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಈರುಳ್ಳಿ ಎಲ್ಲ ಎತ್ಕೊಂಡು ಚೆನ್ನಾಗಿ ಈರುಳ್ಳಿಲೆಲ್ಲ ತಿಕ್ಬಿಟ್ಟು ಆಮೇಲೆ ನಾನು ದೋಸೆ ಹಾಕ್ತೀನಿ. ಯಾಕಂದರೆ ಏನು ಅಂದರೆ ಕಿತ್ತೋಗೋ ಥರ ಏನೂ ಆಗೋಲ್ಲ ದೋಸೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡಿ ಈ ಥರ ಇತ್ತು ನನಗೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಹಾಕ್ಕೊಂಡೆ ದೋಸೆನ. ನಮ್ಮ ಮನೆಯವ್ರಿಗೆ ಈ ಥರ ಕೊಟ್ಟರೆ ಇಷ್ಟ ಆಗೋಲ್ಲ, ಹಾಗಾಗಿ ಅವ್ರಿಗೆ ಸಪ್ರೇಟಾಗಿ ಹಾಕ್ಕೊಟ್ಟೆ. ಧೃತಿಗೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿ ಕೊಟ್ಟರೆ ಚೆನ್ನಾಗಿ ತಿಂತಾಳೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ತಿಂಡಿ ಕೂಡ ಮುಗಿಸ್ಕೊಂಡ್ವಿ. ಮತ್ತು ಈ ಕೀರೆ ಸೊಪ್ಪು ನಂಗೆ ಅಷ್ಟಾಗಿ ಗೊತ್ತಿಲ್ಲ ಇದು ಸೊಪ್ಪು ಏನು ಅಂತ. ಅದು ಕೂಡ ಮಧ್ಯಾಹ್ನಕ್ಕೆ ಸಾಂಬಾರು ಬಸ್ಸಾರು ಏನಾರ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಎಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಡೈಲಿ ಹಿಂಗೆ ಅಳ್ಳೋದು ಸುಮ್ಮನೆ ಉಸಿರು ಕಟ್ಟು ಅಳ್ತಾಳೆ. ಹಂಗಾಗಿ ಒಂದು ರೌಂಡ್ ಕರ್ಕೊಂಡೋಗಿ ಒಂದಷ್ಟು ದೂರ ಮತ್ತೆ ಕರ್ಕೊಬಂದು ಬಿಟ್ಬಿಟ್ಟು ಹೋಗ್ತಾರೆ. ಬಾ ನಾನು ಇಳಿತೀನಿ. ಬಾ ಹೋಗೋಣ. ಅಲ್ಲಿ ನೋಡ್ತೀನಿ. ಇವಳಿಗೆ ಏನೋ ಒಂದು ಹೇಳಿ ಪೂಸಿ ಹೊಡೆದು ಸಮಾಧಾನ ಮಾಡಿ ಮತ್ತೆ ನಾರ್ಮಲ್ ಮಾಡಿದೆ ಅವಳನ್ನು. ಹಂಗೆ ಈ ಊರಿಗೆಲ್ಲ ಹೋಗಿದ್ವಲ್ಲ, ಸ್ವಲ್ಪ ಮನಿ ಪ್ಲ್ಯಾಂಟ್ ಎಲ್ಲ ಸ್ವಲ್ಪ ಈ ಎಲೆ ಎಲ್ಲ ಸ್ವಲ್ಪ ಕಪ್ಪಗಾಗಿತ್ತು, ಅದು ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಹೆಚ್ಚು ಕಡಿಮೆ ಒಂದು 5 ಏನೋ ಇದೆ ಮನಿ ಪ್ಲ್ಯಾಂಟು. ಅದಷ್ಟು ಕ್ಲೀನ್ ಮಾಡೋಕ್ಕೆ ಮಿನಿಮಮ್ ಒಂದು 1/2 hour ಅಥವಾ 45 minutes ನಂಗೆ ಬೇಕು.
ಮನಿ ಪ್ಲಾಂಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಅದಾದ್ರ ಜಾಗಕ್ಕೆ ಅದೆಲ್ಲ ಸೇರಿಸಿ ಇಲ್ಲಿ ಕಾರು ಸ್ವಲ್ಪ ಏನೇನೋ ಐಟಮ್ಗಳು ನನ್ನ ಮನೇಲಿ ಏನೋ ಮಿಸ್ ಹೊಡಿತೈತೆ ಅಂತ ಹೋಗಿ ನೋಡಿದಾಗ ಧೃತಿದು ವಾಟ್ರ್ ಬಾಟ್ಲ್ ಇರಲಿಲ್ಲ, ಈ ಟಿಫಿನ್ ಬಾಕ್ಸಿಂದೇನು ಅದಿರಲಿಲ್ಲ. ಎಲ್ಲ ಹೋಗಿ ಕಾರಲ್ಲಿ ಚೆಕ್ ಮಾಡಿದ್ರೆ ಅಲ್ಲೆಲ್ಲ ಸಿಕ್ತು. ಹಾಗೆ ಕಾರ್ಗೆ ಕವರ್ ಕೂಡ ಏನೂ ಹಾಕಿರಲಿಲ್ಲ. ಸೊ ಕವರೆಲ್ಲ ಹಾಕ್ಬಿಟ್ಟು ನಾನು ಕೂಡ ಬಂದೆ ಮನೆಗೆಲ್ಲ. ಹಂಗೆ ಶ್ರುತಿ ಅಕ್ಕ ಅವ್ರ ಮನೆಗೆ ಕೂಡ ಹೋಗಿದ್ವಿ, ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿದ ತಕ್ಷಣ ಆವಾಗ ಜಾಮೂನ್ಗೆ ಇಟ್ಕೊಂಡು ಜಾಮೂನೆಲ್ಲ ಮಾಡ್ತಾಯಿದ್ರು, ಅದೆಲ್ಲ ಮಾಡಿಕೊಟ್ರು. ಎಲ್ಲ ತಿಂದ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ಹೊತ್ತೆಲ್ಲ ಇದ್ದು ಮಾತಾಡಿ ಕತೆ ಆಡಿ ನನ್ನ ಹಳೆಯವ್ರ ಜೊತೆಗೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿ ಬಂದೆ. ಈ ತುಳಸಿ ಗಿಡ ಕೂಡ ನಮ್ಮ ಹತ್ರ ಕೆಳಗಡೆ ಇಟ್ಟಿದ್ದೆ ನಾನು, ಅದು ಫುಲ್ಲು ಇಲಿ ಎಲ್ಲ ಕಚ್ಚಾಕ್ಬಿಟ್ಟಿತ್ತು. ಫುಲ್ಲು ಈ ಮನಿ ಪ್ಲ್ಯಾಂಟ್ ಒಂದು ಎಲೆ ಎಗರಿಸಿತ್ತು, ಅದೆಲ್ಲ ಕ್ಲೀನ್ ಮಾಡಿ ಇವತ್ತು ನಾನು ಸಂಜೆ ಪೂಜೆ ಮಾಡಬೇಕು. ಬೆಳಗ್ಗೆ ಮಾಡಬೇಕಂತ ಮನಸ್ಸು ಇರಲಿಲ್ಲ, ಹಂಗಾಗಿ ಏನು ಕೆಲಸನೂ ಆಗಿರಲಿಲ್ಲ. ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಕಳ್ಚುದ ಕಾಯಿ ಇಷ್ಟು ದಿನ ಇಟ್ಟಿದ್ದೇನು ಕಳ್ಚುದ ಕಾಯಿ ಇತ್ತು, ಅದನ್ನ ಇವತ್ತು ಒಡೆದೆ ಬೇರೆ ಕಾಯಿ ಎಕ್ಸ್ಚೇಂಜ್ ಮಾಡಿ. ಈ ಥರ ಮೊಳಕೆ ಬಂದಿತ್ತು, ಒಳ್ಳೇದ ಕೆಟ್ಟದ ನನಗಂತೂ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದೆ ಕಮೆಂಟ್ ಮಾಡಿ. ಈ ಥರ ಇತ್ತು ಸಂಜೆ ಒಂದು ಪೂಜೆ. ಧೃತಿ ಮತ್ತು ಶಿರೀಷ ಸೈಕಲ್ ತುಳಿತಾ ಇದ್ದಾರೆ. ಫುಲ್ಲು ಮಳೆ ಬರ್ತಿದೆ, ನಾವು ಮಳೆಯಲ್ಲೇ ಓಡಾಡ್ತಿದ್ದೀವಿ. ಸಂಜೆ ಟೈಮ್ ಈಗ 6:45 ಆಗಿದೆ, 6:50 ಟೈಮು. ಸೈಕಲ್ ತುಳಿತಾ ಇದ್ದಾರೆ, ಹಂಗಾಗಿ ಈಚೆ ಬಂದೆ ನಾನು ತುಳ್ಸೋಣ ಸ್ವಲ್ಪ ಹೊತ್ತು ಅಂತೇಳಿ. ಧೃತಿ ಸೈಕಲ್ ತುಳಿತಾ ಇದ್ಲು, ಶಿರೀಷ ಹೋಗ್ಬಿಟ್ಟು ಅವಳು ಸೈಕಲ್ ತಂದು ಇವಾಗ ನೋಡಿ ಅವಳು ಧೃತಿ ಇವಾಗ ಅವಳ ಜೊತೆಗೆ ಜಂಪು. ಹಾಯ್ ಹಾಯ್ ಮಾಡು. ಅವಳಿಗೆ ಅದೇನೋ ಗೊತ್ತಿಲ್ಲ, ಈ ಥರ ಕುತ್ಕೋಬೇಕಂದ್ರೆ ಸಖತ್ ಇಷ್ಟ ಅವಳ ಜೊತೆ. ತುಂಬ ದಿನಗಳೇ ಆಗಿತ್ತು ವಾಕ್ ಮಾಡಿ, ಹಾಗಾಗಿ ವಾಕ್ ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ತಮ್ಮೆಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ದೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.